ಓಯ್ ಗುಂಡ ಹೊಡಿಯಮ್ಮ. ಅಣ್ಣ ಇವ್ ನೋಡೋಣ ವಿಡಿಯೋ ಮಾಡಕ್ ಬಿಡ್ತಿಲ್ಲ ಅವನು. ನಮ್ ಕೊಟ್ಟಲ್ಲ ಬೇಡ ಡ್ರಾಪು. ನೀನು ಗಾಬ್ರೆ ಹುಡುಗರು ನನಗೆ ಆಡಕ್ ಬರಲ್ಲ. ಹಲೋ ಹಲೋ ಗುಂಡ ಗುಂಡ ಸೈಡ್ ಬರಬೇಕು ಒಳ್ಳೆ ಸರ್ವಿಸ್. ನಾವಲ್ಲ ಪಲ್ಲಿ ಸುಮ್ಮನೆ ನೀನು ಬಿರುಗಾಳಿ ಸರ್ ಬದಲಿ ಬೆಂಕಿ ಸರ್ ವಿಡಿಯೋ ಮಾಡ್ಲಕ್ಕಿ ಬೈತೀನಿ ಪೇತ್ಲು ಗುಂಡ ಅಂತೇನೆ. ಮುಂದೆ ಹೋಗ ಹೊಡಿಯಲ್ಲ. ಇವನೇನೋ ಮಾಡ್ತೀನಿ ಅನ್ಕೊಂಡು ಯಾರು ರೀಲ್ಸಿಗೆ ಬಿಡ್ತಾರೆ ಫಸ್ಟ್ ನಿಂದೆ ಬಿಡೋದು. ತಮ್ಮ ಕಣ್ಣು ಅಂತ ಬ್ಯೂಟಿ ಪಾಸ್ ಅಮ್ಮ. ಸರ್ ವಿಡಿಯೋ ಮಾಡ್ತೀವಿ. ಹೋಗ ಆ ಕಡೆ. ಅಲ್ಲ ನಾ ವಿಡಿಯೋ ಮಾಡ್ತೀನಿ. ವಯಸ್ಸಿನ ಹುಡುಗರು ನಿಂತ್ಕೊಂತೀರಾ, ಆಮೇಲೆ ಬಹಳ ಕೆಲಸ ಕಾರ್ಯಗಳಿರುತ್ತೆ. ಇನ್ನು ಶ್ರಮವನ್ನು ವಹಿಸ್ಬೇಕಾಗ್ತೀವಲ್ಲ, ದಯವಿಟ್ಟು ಕೂತ್ಕೊಬೇಕು. ಕೂತು ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಇಮ್ರಾನ್ ಸರ್ ಅವರಿಗೂ ಕೂಡ ಈ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಯುದ್ಧಕಾಂಡ ಸಂಘದ ಪರವಾಗಿ ನಡೆಸ್ತಾ ಇರುವಂತಹ ಈ ವಾಲಿಬಾಲ್ ಪಂದ್ಯಾವಳಿ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರೋದಕ್ಕೆ ಕಾರಣಕರ್ತರಾಗಿರ್ತಾರೆ. ತೀರ್ಪುಗಾರರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅವರಿಗೂ ಕೂಡ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಉತ್ತಮವಾದ ಸರ್ವಿಸ್ ಬಾಳಮಾರ್ದಳ್ಳಿ ತಂಡದ ಆಟಗಾರನಿಂದ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೆಟಿಎಸ್ ತಂಡದ ಆಟಗಾರರು. ಈ ಬಾರಿ ಹೊಡೆಯುವ ಪ್ರಯತ್ನದಲ್ಲಿ ನೇರವಾಗಿ ಗಾಳಿಗೆ ಚೆಂಡತಾಗಿದೆ. ಇದರೊಂದಿಗೆ ಜೆಟಿಎಸ್ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ಸೆಂಟರ್ ಹೊಡಿತಾರಲ್ಲ ಇವರು. ಈ ಬಾರಿ ಡ್ರಾಪ್ ಮಾಡೋದ್ರ ಮೂಲಕ ಚಾಣಾಕ್ಷಕಂತ ಅಂಕವನ್ನು ಪಡೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೆಟಿಎಸ್ ತಂಡದ ಆಟಗಾರರು. ಇದುವರೆಗೂ ಅವರು ಶಕ್ತಿಯಿಂದ ಗೆದ್ದಿದ್ದಲ್ಲ, ಯುಕ್ತಿಯಿಂದ ಗೆದ್ದಿದ್ದೆ ಹೆಚ್ಚು. ಆಟದ ಮೂಲಕ ಈ ಒಂದು ಫೈನಲ್ ಹಂತಕ್ಕೆ ಪ್ರವೇಶಿಸಿರ್ತಾರೆ. ಉತ್ತಮ ಆಟದ ಮೂಲಕ ಮನರಂಜನೆಗೊಂಡು ಈಗ ಅಂತಿಮ ಪಂದ್ಯದಲ್ಲಿ ಪೈಪೋಟಿಯನ್ನು ನಡೆಸ್ತಾ ಇರ್ತಾರೆ ಎರಡು ತಂಡಗಳು. ಉತ್ತಮವಾದ ರ್ಯಾಲಿ ಮೂಡಿ ಬರ್ತಾ ಇದೆ. ಸತತವಾಗಿ 7 ರಿಂದ 8 ತಂಡಗಳು ರ್ಯಾಲಿ ಆಗ್ತಾ ಇದೆ. ಉತ್ತಮವಾದ ರೀತಿಯಲ್ಲಿ ರ್ಯಾಲಿಯ ಮೂಲಕ ಫೈನಲ್ ಪಂದ್ಯಕ್ಕೆ ಮೆರುಗನ್ನು ನೀಡ್ತಾ ಇದ್ದಾರೆ ಎರಡು ತಂಡದ ಆಟಗಾರರು. ಉತ್ತಮವಾದ ಸರ್ವಿಸ್. ಈ ಬಾರಿ ಮತ್ತೊಮ್ಮೆ ಅಟ್ಯಾಕ್ ಮಾಡುವ ಪ್ರಯತ್ನದಲ್ಲಿ ವಿಫಲತೆ. ಕೂದಲೇಳೆ ಚೆಂಡು ಅಂಕಣದಿಂದ ಹೊರಬರುತ್ತದೆ. ಉತ್ತಮವಾದ ಪ್ರಯತ್ನ ಅಂದ್ರೆ ತಪ್ಪಾಗಲಾರದು. ಅಟ್ಯಾಕ್ ಮಾಡೋದ್ರ ಮೂಲಕ 1 ಅಂಕವನ್ನು ಗಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಮತ್ತೊಮ್ಮೆ ಡ್ರಾಪ್ ಹಾಕೋದ್ರ ಮೂಲಕ ಒಂದೊಮ್ಮೆ ಶಕ್ತಿಯ ಪ್ರದರ್ಶನ, ಇನ್ನೊಮ್ಮೆ ಯುಕ್ತಿಯ ಪ್ರದರ್ಶನ. ಈ ರೀತಿ ಶಕ್ತಿ ಯುಕ್ತಿಯ ಸಮ್ಮಿಲನದಿಂದ ಈ ಒಂದು ಪ್ರಶಸ್ತಿಯನ್ನು ಗೆಲ್ಲುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡು ತಂಡದ ಆಟಗಾರರು. ಕಡಲೆ ಉತ್ತಮವಾದ ಫ್ಲೋಟಿಂಗ್ ಸರ್ವಿಸ್. ಗಾಳಿಯಲ್ಲಿ ಚೆಂಡು ಕೇಳಿ ಬರುವಂತಹ ನಿಟ್ಟಿನಲ್ಲಿ ಸರ್ವಿಸ್ ಅನ್ನು ಮಾಡ್ತಾ ಇದ್ದಾರೆ. ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಷ್ಟೇ ಅದ್ಭುತವಾದ ರಕ್ಷಣಾತ್ಮಕ ಆಟ ಎದುರಾಳಿ ತಂಡದ ಆಟಗಾರರಿಂದ. ಈ ಬಾರಿ ಕೊಂಚ ಎಡವಟ್ಟಿನ ಕಾರಣದಿಂದ 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಬಾಳಮಾರದಲ್ಲಿ ತಂಡಕ್ಕೆ. ಸಂತು ದೇಶಪಾಂಡೆ
ಮಧ್ಯಾಹ್ನದ ಬಿಸಿಲನ್ನು ಲೆಕ್ಕಿಸದೆ ಆಟಗಾರರು ಅಂಕಣದ ಮಧ್ಯದಲ್ಲಿ ತಮ್ಮ ಕೌಶಲ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಲರ್ಸ್ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ದಯವಿಟ್ಟು ಆಡಾಡುವ ಸ್ವಲ್ಪ ಗಾಯ ಮಾಡ್ತಾರೆ. ಅಂಕಣ ಅಕ್ಕಪಕ್ಕ ಇರ್ತಂತವರು ಸ್ವಲ್ಪ ದೂರ ಸರಿದೆ. ಬಾಲ್ ತರುವುದಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಹಿಂದೆ ಆಗ್ಬೋದು. ಸ್ವಲ್ಪ ಗಾಯ ಬಿಡಿ. ಸ್ವಲ್ಪ ಹಿಂದೆ ಆಗ್ತದೆ ಬರಪ್ಪ. ಅತ್ಯುತ್ತಮವಾಗಿ ಆಟ ಆಡ್ತಾ ಇರ್ತಕ್ಕಂಥ ಬಾಲಮರಮಲ್ಲಿ ಹಾಗೂ GPS ತಂಡದ ಕ್ರೀಡಾಪಟುಗಳಿಗೆ ಏಯ್ ಗುಂಡಾ, ಏನಾದು ಆಟ ನಿಂದು? ಯಶಸ್ವಿಯಾಗಿ ನಡೆಸಿರ್ತಕ್ಕಂಥ ಈ ಕ್ರೀಡಾಪಟುಗಳು ಸಾರ್ವಜನಿಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾ ಉತ್ಸಾಹವನ್ನು ಅನ್ವಯಿಸಬೇಕೆಂದು ವಿನಂತಿ. ಗಾಳಿ ಬಿಡ್ತೀವಿ ನೋಡ್ಕೋ. ಗುಡ್ ಬಿಸ್ಕೆಟ್ ಅಂತೆ. ಏನು ಮನೋಹರ್ ನಾಯ್ದು ಕೇಸಿಂದ ಹೋಗಿದೆ ಅಂತ ಅವಲೇ ಎಲ್ಲ ಪ್ರತಿಭೆಗಳು ಅನಾವರಣಗೊಳ್ಳೋದು ಇಂತಹ ಪುಟ್ಟ ಪಂದ್ಯಾವಳಿಗಳಿಂದಲೇ. ಇಲ್ಲಿ ಆಡ್ತಾ ಇರುವಂತಹ ಅನೇಕ ಮಕ್ಕಳು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟವನ್ನ ತಲುಪಲಿ ಅನ್ನೋ ಒಂದು ಆಶಾಭಾವನೆಯಿಂದ ಈ ಒಂದು ಪಂದ್ಯಾಟವನ್ನು ಏರ್ಪಡಿಸಲಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದರೆ ಒಳ್ಳೆಯ ರೀತಿಯಲ್ಲಿ ನಾವು ಮುನ್ನುಡಿಯನ್ನು ಬರೆದರೆ ಅದು ಮುಂದಿನ ದಿನ ಇತಿಹಾಸ ರಚನೆ ಮಾಡೋದಕ್ಕೆ ಆಸರೆ ಆಗುತ್ತೆ. ಅಂತಹ ಮಕ್ಕಳು ಇಲ್ಲಿ ಮೂಡುಬರಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಅದರಲ್ಲೂ ಕೂಡ 16 ವರ್ಷದ ಭಾರತಗೋಸ್ಕರನೇ ಈ ಒಂದು ಪಂದ್ಯಾಕೂಟವನ್ನು ಏರ್ಪಡಿಸಿರುವಂತಹ ಯುವಕರ ಸಂಘದ ಪರವಾಗಿ ಈ ಒಂದು ಉಜಿನಿಪುರ ವಾಲಿಬಾಲ್ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಪಂದ್ಯಾಕೂಟ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ. ಉತ್ತಮವಾದ ಸರ್ವಿಸ್, ಬಹಳ ಅದ್ಭುತವಾಗಿ ಜಾರಿಯ ಮೇಲ್ಭಾಗದಲ್ಲಿ ಟೈಮ್ ಔಟ್ ಹೋಗ್ರು. ಹಿಂಗೆ ಬಿಡಲಿ. ಮಾತಾಡ್ಕೊಳ್ರಿ, ಒಬ್ಬರು ಮಾತಾಡ್ಕೊಳ್ರಿ. ಅವ್ರವ್ರ ಬಾಲ್ ಬೋಡಿಗ ಉತ್ತಮವಾದ ಸರ್ವಿಸ್, ಟೆನಿಸ್ ಸರ್ವಿಸ್ ಮೂಲಕ ಅಂಕಗಳನ್ನ ಪಡೆಯುವಂತ ನೇರವಾಗಿ ಎಳೆ ಹೊಡೆದಂತೆ ಸರ್ವಿಸನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದ ಆಟ ನಿರಂತರವಾಗಿ ಒಂದು ಅಂಕಕ್ಕಾಗಿ ಪೈಪೋಟಿ ನಡೀತಾ ಇದೆ. ಅದ್ಭುತವಾದ ಸರ್ವಿಸ್, ಬಹಳ ಅಚ್ಚುಕಟ್ಟಾಗಿ ಆಟ ಮೂಡಿ ಬರ್ತಾ ಇದೆ. 2 ತಂಡಗಳು ಕೂಡ ಸಕಲ ಪ್ರಯತ್ನ, ಒಂದೊಂದು ಹಂತಕ್ಕೂ ಕೂಡ ಪರಿಶ್ರಮವನ್ನು ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾದ ಸ್ಲೋಚಿಂಗ್ ಸರ್ವಿಸ್ ಈ ಬಾರಿ. ಅದ್ಭುತವಾದ ರಕ್ಷಣೆ, ಅದ್ಭುತವಾಗಿದ್ದಾರೆ. ಉತ್ತಮವಾದ ರಿಸೀವಿಂಗ್ ಪ್ರಯತ್ನದಲ್ಲಿದ್ದಾರೆ. ಅದರಲ್ಲೂ ಸ್ವಲ್ಪ
ಉತ್ತಮವಾಗಿ ಡ್ರಾಪ್ ಹಾಕೋದ್ರ ಮೂಲಕ ಮತ್ತೊಂದು ಹಂತದ ಸೇರ್ಪಡೆ ಆಗ್ತಾ ಇದೆ. ದಯವಿಟ್ಟು ಬದಿಗೆ ಇರುವಂತಹ ಪ್ರೇಕ್ಷಕರು ಆಟಗಾರರಿಗೆ ಯಾವುದೇ ರೀತಿ ತೊಂದರೆಯನ್ನು ಮಾಡಿಕೊಡ್ಬೇಡಿ. ಒಂದೊಂದು ಹಂತಗಳು ಕೂಡ ಅವರಿಗೆ ಬಹಳ ಮಹತ್ವವನ್ನು ಕೊಡುತ್ತೆ, ಪಂದ್ಯಕ್ಕೆ ತಿರುವನ್ನು ಕೊಡುವಂತ ಸಾಧ್ಯತೆ ಇರುತ್ತೆ. ದಯವಿಟ್ಟು ಸಹಕಾರವನ್ನು ನೀಡಿ. ಉತ್ತಮವಾದ ಆಟದ ಪ್ರದರ್ಶನ ಮೂಡಿ ಬರ್ತಾ ಇದೆ. ಜಯಗೆ ಆಗ್ತಾ ಇತ್ತ KGF ಅಂತೀನಿ. KGF 30 ಸೆಕೆಂಡ್ಗಳ ಕಾಲ ರ್ಯಾಲಿ ಆಗ್ತಾ ಇದೆ. ತಂಡಗಳು ಕೂಡ ಒಂದು ಹಂತಕ್ಕಾಗಿ ಪ್ರಯತ್ನ. ಎರಡು ತಂಡಗಳು ಕೂಡ ಸಮಬಲದ ಪೈಪೋಟಿಯನ್ನು ನಡೆಸ್ತಾ ಇದೆ. ಒಂದು ಹಂತಕ್ಕಾಗಿ ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಎತ್ತು ತಾನೇ ಇಲ್ಲ ಅವನು ಮಗು. ಅದ್ಭುತ, ಅತ್ಯಂತ ಅದ್ಭುತವಾಗಿ ಆಟಗಾರರನ್ನ ನೋಡ್ತಾ ಇದ್ದಾರೆ. ಸೆಂಟ್ರಿಗೆ ಆಗ್ತಿಲ್ಲೋ ಗಾಂಜಾಗುಂಡ. ಮತ್ತೊಮ್ಮೆ ಕನಿಷ್ಠ ಹಂತವನ್ನು ಗಳಿಸುವಂತ ಪ್ರಯತ್ನ, ಖಾಲಿ ಜಾಗವನ್ನು ನೋಡಿ ಸರ್ವನ್ನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೂರ್ತಿ ಚಿಕ್ಕದಾದ ದೊಡ್ಡದು. ಉತ್ತಮ ರೀತಿಯಲ್ಲಿ ಆಟದ ಪ್ರದರ್ಶನ ನಡೀತಾ ಇದೆ. ಅಂಕಣದ ನಡುವೆ ಹೊಂದಾಣಿಕೆಯ ಮೂಲಕ ಆಟವನ್ನು ಆಡ್ತಾ ಇದ್ದಾರೆ ಆಟಗಾರರು. ಯಾವುದೇ ಆತುರತೆ ನಿರ್ಧಾರಗಳಿಲ್ಲ. ಬೆಣ್ಣೆ ಅಣ್ಣ ಮತ್ತೊಮ್ಮೆ 30 ಸೆಕೆಂಡ್ಗಳಿಂದ ಮೀರಿದಂತ ರ್ಯಾಲಿ ನಡೀತಾ ಇದೆ. ಒಂದು ಹಂತಕ್ಕಾಗಿ ಉತ್ತಮವಾದ ಪೈಪೋಟಿಯಿಂದ ತಪ್ಪಾಗಲಾರದು. ಎರಡು ತಂಡಗಳು ಕೂಡ ಅಲ್ಲಡ ಬೆಣ್ಣೆ ಅಣ್ಣ. ಸಿಕ್ಕಿಲ್ಲ. ಒಂದು ಆತುರತೆಯನ್ನು ತೋರ್ತಾ ಇದ್ದಾರೆ ಜೆಕೆಎಸ್ ಆಟಗಾರರು. ಬಹಳ ಶಾಂತ ರೀತಿಯಲ್ಲಿ ಒಂದು ಪಂದ್ಯಾಟದ ಮೂಡಿ ಬರ್ತಾ ಇದೆ. ಯಾವುದೇ ರೀತಿ ಗಲಭೆಗಳಿಗೆ ಅವಕಾಶ ಇಲ್ಲ. ಓಡಿ ವರ್ಷಾಯ್ಸಲಿ ಅವ್ನ ಬೋಡಿಗೆ ಔಟ್ ಔಟ್ ಹಿಡಿಯಲಿ. ಕಡೆ ಹೊಡಿರೋ, ಸೆಂಟ್ರಿಗೆ ಹಾಕ್ತಿರಲ್ಲೋ. ಓಯ್ ಅಪ್ಪಿ ಆ ಕಡೆ ಹೊಡಿ. ಸರ್ವಿಸ್ ಎಲ್ಲ ನೋಡಿ ಅಷ್ಟೇ ಬಿಡ. ಲಕ್ಕಿ ಏನಂತಂದೆ ಗೊತ್ತಾ, ಫಸ್ಟ್ ಅವನಿಗೆ ಸುಸ್ತು ಮಾಡ್ರಿ ಅಂತಂತೆ. ಎಲ್ಲಿ ಸೆಟ್ ಮುಗೀತು ಅಲ್ಲ ಮುಗ್ದಿಲ್ಲ ಅನ್ಸುತ್ತೆ. ಆ ಕಡೆ ಇದು ಅಷ್ಟೇ ಅದ್ಭುತವಾದ ಚಪಾಲ ಮೂಲಕ ಆಟಗಾರರನ್ನ ಪ್ರೋತ್ಸಾಹಿಸಬೇಕು. ಸೋಲು ಗೆಲುವು ಇದ್ದಿದ್ದೆ. ಸೋಲು ಗೆಲ್ಲಿ ಉತ್ತಮ ಆಟದ ಪ್ರಶಸ್ತಿ ಕಾಯ್ದಿದೆ. ಗೆದ್ದಂತ ತಂಡಕ್ಕೆ ಪ್ರಥಮ ಬಹುಮಾನ ದಾಖಲಾದ್ರೆ ಸೋತಂತ ತಂಡಕ್ಕೆ ದ್ವಿತೀಯ ಬಹುಮಾನ. ಸೊ ಹಾಗಾಗಿ ಯಾವುದೇ ರೀತಿಯ ಆತಂಕವಿಲ್ಲ. ಎರಡು ತಂಡಗಳು ಕೂಡ ಪ್ರಶಸ್ತಿಯನ್ನು ಪಡಿತಾರೆ. ಈ ನಡುವೆ ತೀರ್ಪುಗಾರರ ತೀರ್ಮಾನ ಅಂಕಣ ಬದಲಾವಣೆ ನಡೀತಾ ಇದೆ. ಅಲ್ಕ ಆ ಕಡೆ ಹಾಕ್ರಿ. 1,000 ರೂಪಾಯಿ ಬೇಕಾರೆ ಎಲ್ಲರೂ ನೋಡಿ.
ಆಡ್ತಿರೋದೇ ಅವರಪ್ಪ ಹಾಂ. ಬೆಂಕಿ ಹಾಕ್ರು ಆ ಕಡೆ ಎಲ್ಲ ಬೆಂಕಿ ಎಲ್ಲ ಸೆಂಟ್ರಿಗೆ ಅವರಪ್ಪನೇ ಆಡ್ತಿರೋದು ಅವನಿಗೆ ಸರ್ವಿಸನ್ನು ಮಾಡಿದ್ದಾರೆ. ಅಟ್ಯಾಕನ್ನು ಮಾಡುವುದರಿಂದ ಶಕ್ತಿಯ ಬಲ ಪ್ರದರ್ಶನ, ಬುಧ ಬಲದ ಪ್ರದರ್ಶನದ ಮೂಲಕ 1 ಅಂಕದ ಸೇರ್ಪಡೆಗೆ ಬಾಲ ಮಾತಾಡಿದ್ದಾನೆ. ಚಾಣಕ್ಯತನದ ಮೂಲಕ ಅಂಕವನ್ನು ಗಳಿಸುವಂತ ಪ್ರಯತ್ನ. ಏಯ್ ಅವ್ರದ್ದು ಕಣ. ಎಂಟ್ರಾನ್ಸ್ ಅಂಪೈರ್ನಿಂದ ತೀರ್ಮಾನ. ಇವಾಗ ನೀವು ಮತ್ತೊಮ್ಮೆ ಅಂಕಗಳು ಸೇರ್ಪಡೆ ಆಗ್ತಾ ಇದೆ ಬಾಲಬಾರ್ನಲ್ಲಿ ಸ್ಥಾನಕ್ಕೆ. ಬ್ಯಾಕ್ ಝೋನ್ಗೆ ಸರ್ವಿಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಂದೆ ಏನು ಗೊತ್ತಾಗ ಏನೋ ಉತ್ತಮವಾದ ಡ್ರಾಪ್ ಮೂಲಕ ಒಂದೊಮ್ಮೆ ಶಕ್ತಿಯ ಪ್ರದರ್ಶನ, ಇನ್ನೊಮ್ಮೆ ಯುಕ್ತಿಯ ಪ್ರದರ್ಶನ. ಇದರೊಂದಿಗೆ ಅಂಕಗಳ ಸೇರ್ಪಡೆ ಆಗ್ತಾ ಇದೆ ಬಾಲಬಾರ್ನಲ್ಲಿ ತಂಡಕ್ಕೆ. ಉತ್ತಮವಾದ ಸರ್ವಿಸ್. ನಾವು ಕೂಡ ಯುಕ್ತಿಯಿಂದನೇ ಪಾಯಿಂಟ್ ಅನ್ನು ಗಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ JTS ತಂಡ. ಆಡಲ್ಲ ಸರ್ವಿಸ್ ಅನ್ನು ರಿಸೀವ್ ಮಾಡಲು ವಿಫಲತೆ. ಓಯ್ ಸರ್ವ ಹೆಂಗ ಔಟ್ ಹೊಡಿಬೇಡ. ಆಡಲ್ಲ ಏನಿಲ್ಲ ರೆಫ್ರಿ ಹೊಡಿ ಟೋಪಿ ಹಾಕೊಳಕ್ ಬರಲ್ಲ, ನೀಟಾಗಿ ಬೇಕು ಟೋಪಿ. ಗಳಿಸಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಉತ್ತಮವಾದ ಸರ್ವಿಸ್ ಒಳಗೆ ಕಟ್ ಮಾಡ್ಕೊಂಬೇಡ. ಪರವಾಗಿ ಹಾಂ ಅಷ್ಟೇ ಹೊಡಿ, ಅವನಿಗೆ ಹೊಡಿ. ಸಪ್ಲೈ ಸಿಗಲ್ಲ ಅವನಿಗೆ ಹೊಡಿದ್ರೆ. ಈ ಬಾರಿ ಮತ್ತೊಮ್ಮೆ ಡ್ರಾಪ್ ಮೂಲಕ ಯಾರಿಗೆ ಅರ್ಥ ಇಷ್ಟ ಆಟ ನಡೀತಾ ಓಯ್ ಬೈಲ್ ಆಟ ಹೇಳ್ಕೊಡ್ತೀನಿ. ಬೋಡಿ ಕಣಲೇ, ಬೋಡಿ ಹೇಳ್ಕೊಡು ಆಟ. ನನಗೆ ಬರೋದು ಬುಜ್ಜಿ ಬಾಸ್, ಅದಕ್ಕೆ ಹೇಳ್ಕೊಡ್ತಾ ಇರೋದು ಇವರಿಗೆ. ಸಣ್ಣ ಹುಡುಗರಿಗೆ ಈ ಬಾರಿ ಅಟ್ಯಾಕ್ ಮಾಡುವ ಮೂಲಕ ಪಾಯಿಂಟ್ ಅನ್ನು ಗಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೂಪರ್ ಹೇಳಿ. ಆಯ್ತು ಸರ್. ಕುತ್ಕೊಳ್ಳೋ ಗೊತ್ತವರಿಗೆ. ಕೊತ್ವಾಲ್ ಸಿಂಗ್ ಉತ್ತಮವಾದ ರ್ಯಾಲಿ. ನಂಗೆ ನನಗೆ ಕೈಗೆ ಆಗ್ದ ಹೋಗೋನು. ಗೊತ್ತೇ ಇಲ್ಲ ಅನ್ಸುತ್ತೆ. ಸೂಪರ್ ಆಗ್ತದೆ. ಮುಂದೆ ಆಗ್ತದೆ ಒಂದೊಮ್ಮೆ ಬ್ಯಾಕ್ ಝೋನಲ್ಲಿ ಪಾಸ್ ಕೊಡುವ ಮೂಲಕ ಬ್ಯಾಕ್ ಪಾಸ್ ಮೂಲಕ ಅಂಕಗಳನ್ನು ಗಳಿಕೆ ಮಾಡ್ತಾ ಇದ್ದಾರೆ. ಈ ಬಾರಿ ಸ್ವಂತ ತಂತ್ರಜ್ಞಾನ ಮಾಡ್ಕೊಳ್ತಾ ಇದ್ದಾರೆ. ಟ್ಯಾಪಿಂಗ್ ಮೂಲಕ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ಅದಾದ್ರೆ ಮತ್ತೆ ಒಂದು ಅಂಕನೇ ಬಿತ್ತು ಆಮೇಲೆ ಬಿದ್ದಿದ್ದು. ಆಮೇಲೆ ಮತ್ತೆ ಒಂದು ಆಂಟಿಗೆ ಬಿದ್ದಿರೋದು, ಇದು ಮಿಸ್ ಆಯ್ತು. ಹೆಂಗು ಸೇರ್ಪಡೆ ಸ್ವಂತ ಆತುರತೆಯನ್ನು ತೋರ್ತಾ ಇದ್ದಾರೆ ಬಲಭಾಗದಲ್ಲಿ. ಎಲ್ಲಿ? ಏ ಇಲ್ಲಪ್ಪ. ಮಾತಾಡ್ತಾ ಆಡಿದ್ರೆ ಆಟ ಹೊಂದಾಣಿಕೆ ಎದ್ದು ಕಾಣುತ್ತೆ. ಉತ್ತಮ ರೀತಿಯಲ್ಲಿ ಹೊಂದಾಣಿಕೆ ಮೂಲಕ ಆಟ ಆಡೋದಕ್ಕೆ ಸುಲಭವಾಗುತ್ತೆ. ಹೊಂದಾಣಿಕೆ ಕೊರತೆ ಕಂಡಲ್ಲಿ ಮಾತ್ರ ಅಂತ ಎದುರಾಳಿತಾರೆ. ಉಜಿನ್ಪುರದಲ್ಲಿ ಫುಲ್ ವಿಂಟರ್ ಅಲ್ಲ? ಉಜ್ಜಿಪುರದಲ್ಲಿ ಫುಲ್ ಸೆಕೆ. ಶೆಕೆ ಅಂತೆ. ವಿಂಟರ್ ಅಂದ್ರೆ ಶೆಕೆ. ಚಡ್ಡಿ ಬಿಚ್ಕೊಂಡು ನೋಡೋದು. ಹಾಂ ಉಜಿನ್ಪುರದಲ್ಲಂತೆ. ಏಯ್ ಯಾವ ಮನೆ ಒಂದು ಅವ್ರು ಹಾಕೋರೇ ಇಲ್ಲ. ಕೊಟ್ಟರೆ ಮತ್ತೊಮ್ಮೆ ಡ್ರಾಪ್ ಹಾಕೋದ್ರ ಮೂಲಕ ನಿನ್ನೆ ಸೋತ್ರಲ್ಲ ಯಾಕ ನೀನು ಗೋಡಿ ಅವ್ನು ಯಾಕೋ ಬರೀ ಒಂದು ಕಲ್ತಿಯಾನಂತ ಅದೇ ಹೊಡಿತೀಯಾನೆ. ಫಸ್ಟ್ ಯಾರಿಗೆ ಇದ್ದೀಚಿನ ಹೊಡಿ. ಎಲ್ಲ ಅವನೇ ಆಡ್ತಾವನು ಹೋಗಿ ಶಾಟ. ಸಾಕು ಅವ್ನಿಗೆ ಓಡಾಡಿಸ್ಬೇಕು ಅಷ್ಟು. ಮುಂದೆ ಹೋಗಲೇ. ಇಲ್ಲಿ ಬಂದು ನಿಂತ್ಕೋ. ಇಲ್ಲಿ ಬಾ, ನೂತನ್ ಪಕ್ಕ ಸುಮ್ಮನೆ ಕುತ್ಕೊ ಬಂದು. ಸರ್ವಿಸ್ ಇದ್ದಾಗ ಇನ್ನೇರ ಸರ್ವಿಸ್ ಇದ್ದಾಗ ಹಿಂದೆ ಇರ್ರೋ, ಪಾಯಿಂಟ್ ಬಂದಾಗ ಮುಂದೆ ಹೋಗ್ರೋ. ಮುಂದೆ ಹೋಗ್ರಿ ಇವಾಗ. ಉತ್ತಮವಾದ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಎರಡು ತಂಡದ ಆಟಗಾರರು. ಮತ್ತೊಮ್ಮೆ
ಮತ್ತೊಂದು ಹಂತದ ಸೇರ್ಪಡೆ ಆಗ್ತಾ ಇದೆ. ಓಯ್ ಬೋಡಿ ಬಾ, ಅಟ್ಯಾಕ್ ಹೊಡಿತೀನಿ, ನಾನು ಆಡ್ತೀನಿ ಬರೋ. ಇವಾಗ ಮತ್ತೊಮ್ಮೆ ಟೆನ್ನಿಸ್ ಸರ್ವಿಸ್ ಮೂಲಕ ಅಂಕವನ್ನು ಗಳಿಸಿದ್ದಾರೆ. ಉತ್ತಮವಾದ ಪಾಸರ್ ಅವರಿಂದ ಒಂದೊಮ್ಮೆ ಅಟ್ಯಾಕ್ ಮೂಲಕ ಅಂಕ ಗಳಿಸುವ ಪ್ರಯತ್ನ ಮಾಡಿದ್ರೆ, ಇನ್ನೊಮ್ಮೆ ಡ್ರಾಪ್ ಮೂಲಕ ಮತ್ತೊಮ್ಮೆ ಪಾಸ್ ಮಾಡೋದ್ರ ಮೂಲಕ ಉತ್ತಮವಾದ ಸಮಬಲದ ಹೋರಾಟ ಕಂಡು ಬರ್ತಾ ಇದೆ. ಈ ಒಂದು ಹಂತದಲ್ಲಿ ಜೆಕೆಎಸ್ ಹಾಗೂ ಬಾಳೆಮಾಡಿ ತಂಡದ ಪರವಾಗಿ ನಿರಂತರವಾಗಿ ರ್ಯಾಲಿ ಮೂಡಿ ಬರ್ತಾ ಇದೆ. ಈ ಬಾಲ ಪ್ರತಿಭೆಗಳ ಕೌಶಲ್ಯ ಅನಾವರಣ ನಡೀತಾ ಇದೆ. ಓಯ್ ದರ್ಶು, ಅವ್ರಿಗೆ ಗೊತ್ತು ಈ ಮುಕ್ಲಿ ಮುಚ್ಚು. ವಿಡಿಯೋ ಮಾಡ್ತಿರೋದು ನೆಟ್ಟು ಮಾತಾಡ್ರ ಮೂಲಕ ಹಂತಗತಿಯಲ್ಲಿ ಯಶಸ್ಸನ್ನು ಕಂಡುಕೊಂಡಿರ್ತಾರೆ. ಉತ್ತಮವಾದ ಸರ್ವಿಸ್ ಮತ್ತೊಮ್ಮೆ ರಿಸೀವಿಂಗ್ನಲ್ಲಿ ಕೊರತೆಯನ್ನು ಕಾಣ್ತಾ ಇದೆ. ಇರೋದ್ರಿಂದ ಅದನ್ನು ರಿಸೀವ್ ಮಾಡಲು ಕುಂತು ಎದುರಾಳಿ ತಂಡಕ್ಕೆ ತೊಂದರೆ ಆಗ್ತಾ ಇದೆ. ಓಯ್ ನೆಟ್ಟು ಮಾತಾಡೋ ದರ್ಶು, ಏನದು ಮಾತ್ಲೆ ಸಣ್ಣ ಮಕ್ಳು ಯಾರು ಇಲ್ಲಿ ವಿಡಿಯೋ ಮಾಡ್ತಾ ಇವಿ ಇಲ್ಲಿ. ಕರ್ಕೊಂಡೋಗಿ ಸೈಡಿಗೆ ಹೊಡಿ. ಮತ್ತೊಮ್ಮೆ ಡ್ರಾಪ್ ಮಾಡುವಂತ ಪ್ರಯತ್ನ. ಈ ಬಾರಿ ಶಕ್ತಿಯ ಪ್ರದರ್ಶನ. ಹೊಡಿಯೋ ಬಾಲ್ ಎಲ್ಲ ಡ್ರಾಪ್ ತಪ್ಪಿಕೊಂಡು ವೇಸ್ಟ್ ನನ್ನ ಮಗ. ಲೋ ನಿನ್ನ ಕಾಯ್ತೀಯಲ್ಲ ಬಾಲಿಗೆ, ಎಲ್ಲ ಬಾಲ್ ಹಾಕ್ಬಾರ್ದು. ಎಲ್ಲ ಬಾಲ್ ಸಿಕ್ಕಿ ಅದೊಂದೇ ಕಲ್ತಿರೋದು ಅವನು. ಆಟ ಮೂಡಿ ಬರ್ತಾ ಇದೆ. ಅಂತಿಮ ಪಂದ್ಯದ ರೋಚಕತೆ ಹೆಚ್ಚುತ್ತಾ ಇದೆ. ಎರಡು ತಂಡಗಳು ನಿರಂತರವಾಗಿ ಒಂದೊಂದು ಬಹಳಷ್ಟು ಮೂಲಕ ಪೈಪೋಟಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಆಗ್ತಾನೆ ನೋಡ್ ಹಾಕುವ ಅಂದ್ರೆ ಅವನಿಗೇನಕ್ಕೆ ಆಗ್ತಿಲ್ಲ. ಸೆಂಟ್ರ್ ಅವನೊಬ್ಬನೇ ಆಟ, ಅವನೊಬ್ಬನೇ ಅವನು ಒಬ್ಬಂಗೆ ಹಾಕ್ತಿರಲ್ಲ ಬಾಲ್ನ. ಆ ಕಡೆ ಈ ಕಡೆ ಹಾಕ್ರು. ಆ ಕಡೆ ನೋಡಿರೋ ಅಂದ್ರೆ ಹೇಳಿ ಅವನು ನಮ್ಮಿಷ್ಟ, ನಾವೇನೋ ಹೇಳ್ಕೊಡ್ತೀವಿ ಅನ್ನ ತಿನ್ನು ಅಂತ. ಇಲ್ಲ ನಾವು ಎಲ್ಲಿ ತಿಂತೀವಿ ಅಂದರೆ ತಿನ್ಕೊಳ್ಳಪ್ಪ. ನಿರಾಯಾಸವಾಗಿ ಆಟಗಾರರು ತಮ್ಮ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾವುದೇ ಆತುರತೆಗೆ ಮುನ್ನಡೆಯನ್ನು ಬರೀತಾ ಇಲ್ಲ. ಅಷ್ಟೇ ರಕ್ಷಣಾತ್ಮಕ ಹೋದಂತ ಚೆಂಡನ್ನ ಅದ್ಭುತವಾಗಿ ಸೇರ್ಪಡೆ ಆಗ್ತಾ ಇದೆ. ಅಲ್ಲೂ ತಂದು ಕೊಟ್ನ ಮತ್ತೊಮ್ಮೆ ನಮಗೆ ಅಟ್ಯಾಕ್ ಸ್ಮ್ಯಾಶ್ ಮಾಡಿದ್ರು. ಅಂಕಗಳನ್ನು ಗಳಿಸುವ ಆಟದಲ್ಲಿ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ಅವರು ಬಂದಿದ್ದಾರೆ. ಅಲ್ಲಿ ಬೆಣ್ಣೆ ಹಣ ನೋಡೋ ಗುಂಕಾಗಿ ಏನೇನು ಹೇಳ್ತಿದೆ. ಏನಿಲ್ಲ, ಸಪ್ಲೈ ಬರ್ದಂಗೆ ಆಡ್ಸಿದ್ರೆ ಮುಗಿತು. ಜ್ಯೂಸ್ ಕೊಟ್ರ ಅವ್ರಿಗೆ. ಯಾರಪ್ಪ ಎಲ್ಲಿ ಜ್ಯೂಸ್ ಅದು? ಅಲ್ಲೇ ಪ್ರವಾಸ್ ಕಾಯ್ತಾನಲ್ಲ. ಅದನ್ನು ಅಂಡರ್ ತಗೊಂಡು ನೀವು ಪುಟ್ಟ ನೀನು ಹೊಡಿತಿದ್ಯಲ್ಲ, ಸ್ವಲ್ಪ ಕೈ ತಿರುಗಿಸು, ಜೋರ ಹೊಡಿ ಹೆದರ್ಬೇಡ್ರಿ. ಪಾಯಿಂಟ್ ಎಲ್ಲೂ ಹೋಗಿಲ್ಲ, ಆರಾಮಾಗಿ ಆಡ್ಬೋದು. ನೂತನ್ ಏನು ಹೇಳ್ದ? ಏನು ಹೇಳಿ? ಏನು ಹೇಳು? ಅವ ಅಣ್ಣನೇ ಹೇಳ್ತೀನಿ. ಇವ್ರಿಗೆ ಅದೇ ಆ ಕಡೆ ಈ ಕಡೆ ಅದೇ ಲಕ್ಕಿ ಹೇಳ್ತಾನೆ. ನಾನಿನ್ನೇನು ಹೇಳೋದಂತ ಬಂದೆ. ಅದು
ಸ್ಟ್ಯಾಂಡಿಂಗ್ ಅವೇಶನ್. ಬರೀ ಡ್ರಾಪ್. ವಿಸ್ಮಯ್ ತರ ಸೇಮ್ ಇಟ್ಟು ಇದೆ. ಹಿಂಗೆಪ್ಪ ಇವಾಗ ಬೈತಿದಿಲ್ಲ, ಹಂಗೆ ಬೈಯೋದು ನಾವು ಹೊರಗಿಂದ ಹೆಂಗೆ ಬೈತಿರ್ತಾರೆ ಗೊತ್ತಾಯ್ತಾ ಇವಾಗ ನೀವು ಹಿಂಗೆ ಚಿಕ್ಕ ಮೇಲೆ ಹೋಗುತ್ತೆ ಅಷ್ಟೇ. ಪ್ರಶ್ನಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿತ್ತು. ಡೈವ್ ಮಾಡುವ ಮೂಲಕ ಬಾಲನ್ನು ರಿಸೀವ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಹಾಂ ನೋಡಿ ಇವಾಗ ಆಟ ಇದು ಇವನ್ ಹಾಕ್ತಾ ನೋಡು ಹಂಗೆ. ಆ ಕಡೆ ಈ ಕಡೆ ಹಾಕ್ರು ಅದೇ ಮಾಡಿ. ಜಿಯೋ ಮಿಡಲಿಗೆ ಹೊಡಿಬೇಡ ಜೀವನ ಅವನ ಹೆಸರು ಜಿಯೋ ಜಿಯೋ. ಜಿಯೋ ಫೋನ್ ಪೇ ನೆಟ್ವರ್ಕ್ ಅಂತೆ. ಶಾಟ ಏಯ್ ಹಿಂಗೆ ಹೊಡ್ಸಿದ್ರೆ ಅವ್ನು ಎಲ್ಲ ಕಾಳು ಮಾಡ್ತಿದ್ರು. ಓಯ್ ಗುಂಡಾ ವಿಡಿಯೋ ಆಡಲ್ಲ ಒಂದೆತ್ಬಿಟ್ಟೆ ಆ ಕಡೆ ಈ ಕಡೆ ನೋಡ್ತೇನೆ. ಅಲ್ಲೇ ಹೊಡಿಯೋ ಅಲ್ಲೇ ಹೊಡಿ. ಯಾರ ಏನ್ ಮಾತಾಡ್ತಾ ಇಲ್ಲೇ ವಿಡಿಯೋ ಆಗ್ತಿದೆ ನೀನೇ ಅಂತ ಗೊತ್ತಾಗ್ತಿದೆ ದರ್ಶನ್. ಈಗ ಅಲ್ಲಿ ನೋಡ್ತೀನಿ ಸರ್ವೆ ನೋಡ್ತೀನಲ್ಲ ಅಂಕಿತ್ 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 ಮೇಲ್ಗಡೆ ನೋಡ್ತಾರೆ ನೋಡ ಅಲ್ಲಿ ಅಂಕಿತ್. ಓಯ್ ಓಯ್ ನಿಮಗೆ ಹುಡುಗ ಹೊಡೀರಿ ಇದ್ದಾಗ ಆಗಲ್ಲ. ಕನ್ನಡ ಸರಿ ಬಿಡಿ, ಯಾರಿಗೂ ಬೇಡವಾ ಸ್ಕೂಲಿಗೆ ಹೋಗಿಲ್ಲ ಆಟ ಲೇ. ಟಂಕಿ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಸೂಪರ್ ಆಟ ಅಂಕಿತ್. ಸೇವಿಂಗ್ ವಯಸ್ಸಿಗೆ ನೋಡಿದ್ದು ಆಡಿದ್ದು ವಯಸ್ಸು ಹಾಕೋದು ದೆಂಗ್ತೇನೆ ಹಾಕೊಂಡು ಮೇಲ್ಗಡೆ ಹೋದ ಅವನು, ಮೇಲ್ಗಡೆ ಹೋದ. ಮತ್ತೆ ಎಷ್ಟೊತ್ತು ಸತಾಯಿಸ್ತೀವ್ರಿ ಆಡಿದ್ಯಾ ಯಾರು ಗೇಮು ಅವ್ರದ್ದು. ಇವ್ರದ್ದು ಎಷ್ಟು ಮ್ಯಾನ್ ಆಫ್ ಯಾರಿಗೆ ಕೊಡ್ಬೋದು? ಮ್ಯಾನ್ ಆಫ್ ದ ಮ್ಯಾಚು ಮ್ಯಾನ್ ಆಫ್ ದಿ ಮ್ಯಾಚ್ ಇವನಿಗೆ ಕೊಡ್ಬೋದು.